ಸ್ಮಾರ್ಟ್ ಸೊಸೆಯಂದಿರು ದೆಹಲಿ ವಿಶೇಷ ಸಂಚಿಕೆಯ ಇವತ್ತಿನ ಚಿತ್ರೀಕರಣವನ್ನು ಮಾಡಲಿಕ್ಕೆ ನಾವು ಬಂದಿದ್ದೀವಿ ದೆಹಲಿಯ ಕನ್ನಡ ಶಾಲೆಗೆ. ಇವತ್ತಿನ ಸಂಚಿಕೆಯ ಮತ್ತೊಂದು ವಿಶೇಷತೆ ಏನೆಂದರೆ ಇವತ್ತಿನ ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮದಲ್ಲಿ ಭಾಗವಹಿಸುವವರೆಲ್ಲರೂ ದೆಹಲಿ ಕನ್ನಡ ಶಾಲೆಯ ಶಿಕ್ಷಕಿಯರು. ಅವರು ಎಷ್ಟೊಂದು ಸ್ಮಾರ್ಟ್ ಆಗಿದ್ದಾರೆ, ಎಷ್ಟೊಂದು ಹುಮ್ಮಸ್ಸಿನಿಂದ ಹುರುಪಿನಿಂದ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಅಂತ ನೋಡೋಣ ಬನ್ನಿ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತಾರೆ. ಅಂದರೆ ನಮ್ಮ ಜೀವನದಲ್ಲಿ ಬರುವಂತಹ ಯಾವುದೇ ಸಂಬಂಧಗಳಾಗ್ಬೋದು, ಗಂಡ ಹೆಂಡತಿ, ಅಮ್ಮ ಮಗಳು, ಅಪ್ಪ ಮಗ, ನಮ್ಮ ಬಂಧುಗಳು, ನಮ್ಮ ಸ್ನೇಹಿತರು, ಅದೇ ರೀತಿ ಅಷ್ಟೇ ಯಾಕೆ ನಮ್ಮ ಮನೆಯಲ್ಲಿ ಸಾಕಿರುವಂತಹ ಸಾಕು ಪ್ರಾಣಿಗಳು, ಪಕ್ಷಿಗಳು, ಇವರ ಜೊತೆ ಕೂಡ ನಮ್ಮ ಸಂಬಂಧ ಏನು ಏರ್ಪಡ್ತದೆ, ಇದು ಒಂದು ಪೂರ್ವಜನ್ಮದ ಋಣಾನುಬಂಧ ಇದ್ದರೆ ಮಾತ್ರ, ಇಲ್ಲದೇ ಇದ್ದರೆ ಇದು ಖಂಡಿತ ಸಾಧ್ಯ ಇಲ್ಲ. ಹಾಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ನಮ್ಮ ಈ ಇಬ್ಬರು ಸೊಸೆಯಂದಿರ ನಡುವಿನ ಋಣಾನುಬಂಧ ಏನಿದೆ, ಇವರ ಬೆಸುಗೆ ಎಂಥದ್ದು ಅಂತ ತಿಳ್ಕೊಳ್ಳೋಣ ಬನ್ನಿ. ಇವತ್ತಿನ ಕಾರ್ಯಕ್ರಮದ ಈ ಒಂದು ಸೊಸೆಯನ್ನು ಪರಿಚಯ ಮಾಡಿಕೊಳ್ಳೋಣ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುನೀತಾ ಅರವಿಂದ್. ಮದುವೆಯಾಗಿ ಬಂದಿರೋದು ಮಂಗಳೂರು, ಸುಳ್ಯ ತಾಲೂಕಿನ ಆಲೇಟಿ ಗ್ರಾಮ ಅಂತೇಳಿ ಒಂದು ಸಣ್ಣ ಹಳ್ಳಿಯಿಂದ ಬಂದಿದ್ದೇನೆ ನಾನು. ಹಳ್ಳಿಯಿಂದ ಡೆಲ್ಲಿವರೆಗೆ ಬಂದಿರುವಂತಹ ನಮ್ಮ ಸ್ಮಾರ್ಟ್ ಸೊಸೆ ಸುನೀತಾ ಅಂದರೆ ಬೆಣ್ಣೆಯಂತೆ ಮಾತಾಡುವಳು ಅಂತ ಅರ್ಥ. ಈ ಕಾರ್ಯಕ್ರಮದ ಉದ್ದಕ್ಕೂ ಇವರ ಬೆಣ್ಣೆ ಅಂತ ಮಾತುಗಳನ್ನು ಕೇಳೋಣ. ಹಾಗೆ ನಮ್ಮ ಇನ್ನೋರ್ವ ಸೊಸೆಯ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ, ನನ್ನ ಹೆಸರು ಕವಿತಾ. ನಾನು ಹುಟ್ಟಿ ಬೆಳೆದಿದ್ದು ಮುದ್ರಣಕಾಶಿ ಅಂತ ಹೆಸರಾದ ಊರು ಗದಗ್, ಕೊಟ್ಟಿದ್ದು ವಿದ್ಯಾಕಾಶಿಯಾದ ಧಾರವಾಡ. ಸುನೀತಾ ಹಾಗೂ ಕವಿತಾ ಇವರ ಇಬ್ಬರ ಪರಿಚಯವನ್ನು ಮಾಡಿಕೊಂಡಿದ್ದಾಯಿತು. ಈಗ ಇನ್ನಷ್ಟು ಇವರ ಬಗ್ಗೆ ತಿಳ್ಕೊಳ್ಳೋಣ. ಸುನೀತಾ ಅವರೇ, ಡೆಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು ನೀವು? ನಾನು ದೆಹಲಿಗೆ ಬಂದು 10 ವರ್ಷ ಆಯಿತು. 10 ವರ್ಷ ಆಯಿತು. 10 ವರ್ಷದಿಂದ ಡೆಲ್ಲಿಯಲ್ಲಿ ಏನು ಮಾಡ್ತಾ ಇದ್ದೀರಿ? ನಾನು ದೆಹಲಿಯಲ್ಲಿರೋ ಏಕೈಕ ಕನ್ನಡ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದೇನೆ. ಶಿಕ್ಷಕಿ, ಅತ್ಯಂತ ಒಂದು ನೋಬೆಲ್ ಪ್ರೊಫೆಷನ್. ತಾವು ಯಾವ ವಿಷಯದ ಬಗ್ಗೆ ಇಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ? ನಾನು ಪ್ರಾಥಮಿಕ ವಿಭಾಗದಲ್ಲಿ ಕನ್ನಡ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದೇನೆ. ಕನ್ನಡ ಶಿಕ್ಷಕಿ. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಅದೇ ನಮ್ಮ ಕನ್ನಡ, ಕಸ್ತೂರಿ ಕನ್ನಡ. ದೆಹಲಿ ಅಂತ ನಗರದಲ್ಲಿ ಕನ್ನಡದ ಕಂಪನ್ನು ಪಸರಿಸುತ್ತಿರುವಂಥ ಕನ್ನಡದ ಶಿಕ್ಷಕಿಯವರು. ಈಗ ಕವಿತಾ ಅವರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಕವಿತಾ ಅವರೇ, ಡೆಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು ತಾವು? ನಾನು 7 ಇಯರ್ಸ್ ಆಯಿತು ಮ್ಯಾಮ್. 7 ಇಯರ್ಸಿಂದ ಡೆಲ್ಲಿಯಲ್ಲಿದ್ದೀರಿ. ಏನು ಮಾಡ್ಕೊಂಡಿದ್ದೀರಿ? ನಾನು ಲೆಕ್ಚರಿಂಗ್ ಮಾಡ್ತಾಯಿದ್ದೆ, ಆನ್ಲೈನ್ ಕ್ಲಾಸಸ್ ಎಲ್ಲ ತಗೋತಾ ಇದ್ದೆ, ಪಾಪು ಚಿಕ್ಕದಿರೋದಂತ. ಈಗ ಇಲ್ಲಿ ಡೆಲ್ಲಿ ಕನ್ನಡ ಸೀನಿಯರ್ ಸೆಕೆಂಡರಿ ಸ್ಕೂಲಲ್ಲಿ 6 ತಿಂಗಳಾಯಿತು ಮ್ಯಾಮ್. ಈಗ ಹೊಸದಾಗಿ ಜಾಯ್ನ್ ಆಗಿದ್ದೀನಿ. ಯಾವ ಸಬ್ಜೆಕ್ಟ್ ತಾವು? ಇಂಗ್ಲೀಷ್ ಮ್ಯಾಮ್ ನಂದು. ನೋಡಿ, ಒಬ್ಬರು ಕನ್ನಡ ಕಲಿಸ್ತಾರೆ, ಒಬ್ಬರು ಇಂಗ್ಲೀಷ್ ಕಲಿಸ್ತಾರೆ. 2 ಭಾಷೆಗಳು ನಮಗೆ ಬೇಕೇ ಬೇಕು. ಕನ್ನಡ ನಮ್ಮ ಮಾತೃಭಾಷೆ, ಅದೇ ರೀತಿ ಇಂಗ್ಲೀಷ್ ಒಂದು ಯೂನಿವರ್ಸಲ್ ಲ್ಯಾಂಗ್ವೇಜ್ ಆಗಿದೆ. ತಮಗೆ ಈ ಒಂದು ಪ್ರೊಫೆಷನ್ ಹೇಗೆ ಅನ್ನಿಸ್ತಿದೆ? ನಾನೊಂದು 12 ವರ್ಷದಿಂದ ಟೀಚಿಂಗ್ ಫೀಲ್ಡಲ್ಲಿ ಇದ್ದೀನಿ ಮ್ಯಾಮ್. ಇದು ತುಂಬ ಇಷ್ಟ ನನಗೆ. ಚಿಕ್ಕದಿರೋದ್ರಿಂದ ನಂಗೆ ಟೀಚಿಂಗ್ ಅಂದರೆ ತುಂಬಾ ಇಷ್ಟ. ಇಷ್ಟಪಟ್ಟು ಮಾಡುವಂತಹ ಎಂಥ ಕೆಲಸ ಆದರೂ ಅದು ಕಷ್ಟ ಆಗಲಾರದು ಅಂತ ನನ್ನ ಒಂದು ಭಾವನೆ. ಇಲ್ಲಿ ಒಬ್ಬರು ಕನ್ನಡ ಟೀಚರ್, ಒಬ್ಬರು ಇಂಗ್ಲೀಷ್ ಟೀಚರ್, ಇವರಿಬ್ಬರ ಮಧ್ಯ ನಾನಿದ್ದೇನೆ. ಇಲ್ಲಿ ಈಗ ಪ್ರಮುಖ ವಿಷಯ ಏನಂತಂದರೆ, ದೆಹಲಿ ಒಂದು ಹಿಂದಿ ಭಾಷೆಯ ಪ್ರಾಬಲ್ಯವಿರುವಂತಹ ಒಂದು ಪ್ರದೇಶ. ಇಲ್ಲಿ ನಮ್ಮ ಕರ್ನಾಟಕದ ಸೊಸೆಯಂದಿರಿಬ್ಬರು ದೆಹಲಿಗೆ ಬಂದಾಗ ಇವರು ಎದುರಿಸಿದಂತಹ ಸಮಸ್ಯೆಗಳೇನು, ಇವರು ಅದನ್ನು ಹೇಗೆ ಬಗೆಹರಿಸಿದ್ರು ಅನ್ನುವಂತಹ ಒಂದು ಕುತೂಹಲ. ಇದರ ಬಗ್ಗೆ ಏನಂತೀರಿ ಸುನೀತಾ ಅವರೇ? ಅಫ್ಕೋರ್ಸ್, ಭಾಷೆ ಅನ್ನೋದು ನಮಗೆ ಎಲ್ಲರಿಗೂ ಅಗತ್ಯವಾಗಿರೋದು. ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಬೇಕಾದ ಒಂದು ಮಾಧ್ಯಮ ಅದು. ಅದುವೇ ನಮ್ಮಲ್ಲಿ ಇರಲಿಲ್ಲ. ಇಲ್ಲಿ ಬರುವಾಗ ಇಂಗ್ಲೀಷ್ ಎಷ್ಟು ಗೊತ್ತಿದ್ರು, ಕನ್ನಡ ಎಷ್ಟು ಗೊತ್ತಿದ್ರು, ಇಲ್ಲಿಯ ಭಾಷೆ ಹಿಂದಿ ಆಗಿತ್ತು. ಈ ಹಿಂದಿ ಏನಾಗಿತ್ತು, ನಾವು ಪುಸ್ತಕದಲ್ಲಿ ಕಲ್ತಿರೋ ಭಾಷೆ ಇಲ್ಲಿ ಮಾತಾಡ್ತಿಲ್ಲ, ಆಡು ಭಾಷೆಯಾಗಿ ಇವರು ಮಾತಾಡ್ತಾರೆ. ಇದು ತುಂಬ ನಮಗೆ ಗೊತ್ತಿದೆ. ನಾವು ಹಳ್ಳಿಯಲ್ಲೆಲ್ಲ ಒಂದು ತರಕಾರಿಯ ಜೊತೆ ಚೌಕಾಸಿ ಮಾಡಿದ್ರೆ ನಮ್ಮ ದಿನ ಪೂರ್ತಿ ಆಗಲ್ಲ. ಇಲ್ಲಿ ಚೌಕಾಸಿ ಬಿಟ್ಟು ನಮ್ಮ ತರಕಾರಿ ಹೆಸರೇ ಬರ್ತಿರಲಿಲ್ಲ. ಇದು ಕೊಡಪ್ಪ ಅಂತ ಹೇಳೋ ಹಂಗಿರಲಿಲ್ಲ, ಆಟೋದೊಂದು ಜೊತೆ ಮಾತಾಡೋ ಹಂಗಿರಲಿಲ್ಲ. ಹಾಗೆ ತುಂಬ ಸಮಸ್ಯೆಯನ್ನು ಎದುರಿಸ್ಕೊಂಡಿದ್ದೀವಿ ನಾವು. ನಾನು ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಒಂದು ಪುಟ್ಟ ಹಳ್ಳಿಯಾದ ಆಲೇಟಿ ಗ್ರಾಮದಿಂದ ಬಂದಿದ್ದವಳು. ಒಂದು 4-5 ವರ್ಷ ನಾನು ಭಾಷೆ ಕಲೀಲಿಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದೇನೆ. ಅಂದರೆ ಹಳ್ಳಿಯಿಂದ ದೆಹಲಿಗೆ ಬಂದು 10 ವರ್ಷ ಇಲ್ಲಿ ಸರ್ವೈವ್ ಆಗೋದು ಅಂದರೆ ಒಂದು ಸುಲಭದ ಮಾತೇನಲ್ಲ. ಇನ್ನು ನಮ್ಮ ಕವಿತಾ ಅವರು ದೆಹಲಿಯಲ್ಲಿ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸಿದ್ದಾರೆ
ಕೇಳೋಣ. ನಾನು ಮೊದಲಿಗೆ ಬಂದಾಗ ಇಲ್ಲಿ ಪೂಸಾ ಕ್ಯಾಂಪಸ್ ಅಂತಿದೆ, ಅಲ್ಲಿ ಒಂದು ಕರ್ನಾಟಕದ್ದು ಸುಮಾರು ಫ್ಯಾಮ್ಲಿಗಳಿದೆ. ಸೊ ನಾವು ಮತ್ತೊಂದು 6 ತಿಂಗಳು ಅಲ್ಲಿದ್ವಿ. ಅಲ್ಲಿ ಒಂದು ಸ್ವಲ್ಪ ಕರ್ನಾಟಕದವ್ರ ಜೊತೆಗೆ ಬೆರೆತು ಚೆನ್ನಾಗಿ, ಆಮೇಲೆ ಅವ್ರ ಜೊತೆಗೆ ಒಂದು ಸ್ವಲ್ಪ ಹಿಂದಿ ಕಲಿತು ಒಂದು 6 ತಿಂಗಳು ಮನೆಯಲ್ಲೇ ಇದ್ವಿ. ಪಾಪನ ಕರ್ಕೊಂಡು ಹೊರಗೆ ಎಷ್ಟು ಸುಮ್ಮನೆ ಅವ್ರ ಹಾಲು ಮೊಸರು ಒಂದು ಕಡೆ ಒಂದು ಸ್ವಲ್ಪ ಮಾತಾಡಿ ನಂತರ ಒಂದು ಚೂರು ಚೂರು ಇಂಪ್ರೂವ್ ಆಗ್ತಾ ಹೋಯಿತು. ಆಮೇಲೆ ಒಂದು ಸ್ವಲ್ಪ ಅಡ್ಜಸ್ಟ್ ಆದ್ವಿ ಇಲ್ಲಿ. ಓಕೆ, ಅಂದರೆ ಈಗ ತಮಗೆ ಹಿಂದಿ ಬಗ್ಗೆ ಇಲ್ಲೇನು ಪ್ರಾಬ್ಲಮ್ ಇಲ್ಲ ಅಂತ ಆಗಿದೆ? ಹಾಂ, ಇಲ್ಲ ಮ್ಯಾಮ್, ಇಲ್ಲ. ಓಕೆ, ನೋಡಿ ನಮ್ಮ ಸ್ಮಾರ್ಟ್ ಸೊಸೆಯಂದರು ನಿಜವಾಗ್ಲೂ ಸ್ಮಾರ್ಟ್ ಅಂದರೆ ಹೇಳಬೇಕು. ಯಾಕಂದರೆ ಒಬ್ಬರು ಕನ್ನಡ ಭಾಷೆಯ ಶಿಕ್ಷಕಿ, ಹಳ್ಳಿಯಿಂದ ಬಂದವರು, ಆದರೂ ದಿಲ್ಲಿಯಂತಹ ನಗರಕ್ಕೆ ಬಂದು ಹಿಂದಿಯನ್ನು ಚೆನ್ನಾಗಿ ಕಲ್ತ್ಕೊಂಡು ಇಲ್ಲಿಗ ಸರ್ವೈವ್ ಆಗಿದ್ದಾರೆ. ಅದೇ ರೀತಿ ಕವಿತಾ ಅವರು ಕೂಡ ಇಂಗ್ಲೀಷ್ ಶಿಕ್ಷಕಿಯಾದರೂ ಕೂಡ ಹಿಂದಿಯನ್ನು ಅತ್ಯಂತ ಸುಲಲಿತವಾಗಿ ಮಾತಾಡೋದನ್ನು ದೆಹಲಿಗೆ ಬಂದ ಮೇಲೆ ಕಲ್ತಿದ್ದಾರೆ. ಅವರು ಕಲೀಲೇಬೇಕು ಕೂಡ. ಇದು ಅವರ ಒಂದು ಬದುಕಿನ ಒಂದು ಸರ್ವೈವಲ್ ಕ್ವೆಶ್ಚನ್ ಇದು. ಅವರು ಹಿಂದಿ ಇಲ್ಲದೇ ಇದ್ದರೆ ಇಲ್ಲಿ ದೆಹಲಿ ಅಂತ ನಗರದಲ್ಲಿ ಬದುಕಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯವಿಲ್ಲ. ನಮ್ಮ ಸುನೀತಾ ಅವರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಸುನೀತಾ ಅವರೇ, ನಿಮ್ಮ ಮಕ್ಕಳೇನು ಮಾಡ್ತಾರೆ? ನನ್ನ ಮಕ್ಕಳು ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಒಂದು 4th ಸ್ಟ್ಯಾಂಡರ್ಡ್, ಮತ್ತೊಂದು ಇನ್ನು ಪ್ರೀ ಪ್ರೈಮರಿಲಿದ್ದಾರೆ. ಓಕೆ, ಇಬ್ಬರು ಮಕ್ಕಳು. ಹಾಗಿದ್ರೆ ಯಜಮಾನ್ರು ಏನು ಮಾಡ್ಕೊಂಡಿದ್ದಾರೆ? ಯಜಮಾನರು ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ದಾರೆ ಇದೇ ಸ್ಕೂಲಲ್ಲಿ. ಓ, ಗಂಡ ಹೆಂಡತಿ ಮಕ್ಕಳು ಎಲ್ಲ ಇದೇ ಸ್ಕೂಲಲ್ಲಿದ್ದಾರೆ. ಬೆಳಿಗ್ಗೆ ಎದ್ದು 4 ಜನ ಮನೆಯನ್ನು ಲಾಕ್ ಮಾಡಿಬಿಟ್ಟು ಇಲ್ಲಿ ಬರ್ತಾರೆ. ಇನ್ನು ಸಾಯಂಕಾಲ ಎಲ್ಲರೂ ಒಟ್ಟಿಗೆ ಹೋಗಿ ಪುನಃ ಬೀಗಾನ ಓಪನ್ ಮಾಡ್ತಾರೆ. ಎಷ್ಟೊಳ್ಳೆ ಲೈಫ್ ನೋಡಿ ಇವ್ರದ್ದು. ಈಗ ನಮ್ಮ ಕವಿತಾ ಅವರ ಮಕ್ಕಳು ಎಲ್ಲಿ ಓದ್ತಾರೆ ತಿಳ್ಕೊಳ್ಳೋಣ. ನನಗೆ ಒಬ್ಬ ಮಗಳು, ಅವಳು ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಓದ್ತಿದ್ದಾಳೆ ಮ್ಯಾಮ್. ಇದೇ ಸ್ಕೂಲಲ್ಲಿ? ಹಾಂ, ಇದೇ ಸ್ಕೂಲಲ್ಲಿ ಓದ್ತಿದ್ದಾಳೆ. ಓಕೆ ಓಕೆ, ಇವ್ರ ಮಗಳು ಇದೇ ಸ್ಕೂಲಲ್ಲಿದ್ದಾಳೆ. ಇನ್ನು ತಮ್ಮ ಯಜಮಾನರು ಏನು ಮಾಡ್ಕೊಂಡಿದ್ದಾರೆ? ಅವರು ಕೃಷಿ ಭವನದಲ್ಲಿ ಕೆಲಸ ಮಾಡ್ತಿದ್ದಾರೆ. ಓಕೆ, ಅಂದರೆ ಅವ್ರದ್ದು ಇವರ ಯಜಮಾನ್ರದ್ದು ಫೀಲ್ಡ್ ಡಿಫ್ರೆಂಟ್ ಅಂತ ಆಯಿತು. ಅಂದರೆ ಮಗಳು ನೀವು ಬೆಳಿಗ್ಗೆ ಒಟ್ಟಿಗೆ ಶಾಲೆಗೆ ಬರ್ತೀರಿ? ಒಟ್ಟಿಗೆ ಶಾಲೆಗೆ ಬರ್ತೀವಿ ಮ್ಯಾಮ್. ಓಕೆ, ನೋಡಿ ಇದಕ್ಕಿಂತ ಒಂದು ಒಳ್ಳೆಯ ವಿಷಯ ಮತ್ತೊಂದೇನಿದೆ. ಯಾಕಂದರೆ ಮಕ್ಕಳನ್ನು ಬೇರೆ ಸ್ಕೂಲ್ಗೆ ಹಾಕಿ ಇವರು ಶಿಕ್ಷಕರು ಬೇರೆ ಸ್ಕೂಲಿಗೆ ಹೋಗೋದಂದರೆ ಎಲ್ಲೋ ಒಂದು ಕಡೆ ಅವರಿಗೆ ಟೆನ್ಷನ್ ಇದ್ದೇ ಇರುತ್ತೆ, ಅಲ್ಲಿ ನಮ್ಮ ಮಕ್ಕಳು ಏನು ಮಾಡ್ತಾರೋ ಏನೋ ಅಂತ. ಆದರೆ ಒಂದೇ ಸ್ಕೂಲಲ್ಲಿ ಇರೋದ್ರಿಂದ ಒಂದು ಅಡ್ವಾಂಟೇಜ್ ಏನಂದರೆ ಅವರ ಮಕ್ಕಳು ಕಣ್ಮುಂದೆನೇ ಇರ್ತಾರೆ, ಸೇಫ್ ಆಗಿರ್ತಾರೆ ಅಂತ. ಯೂಶಲಿ ಎಲ್ಲ ಪೇರೆಂಟ್ಸ್ಗೂ ಒಂದು ಆಸೆ ಇದ್ದೇ ಇರ್ತದೆ, ನಮ್ಮ ಮಕ್ಕಳು ನಗರದ ಅತ್ಯಂತ ಪ್ರತಿಷ್ಠಿತ ಶಾಲೆಯಲ್ಲಿ ಓದಬೇಕು. ಆಫ್ಕೋರ್ಸ್ ಎಲ್ರಿಗೂ ಆ ಒಂದು ಆಸೆ ಇದ್ದೇ ಇರ್ತದೆ. ಆದರೆ ನಮ್ಮೊಂದಿಗಿರುವಂತಹ ಇವತ್ತಿನ ಈ ಸೊಸೆಯಂದಿರೇನಿದ್ದಾರೆ, ಇವರು ಆ ಎಲ್ಲ ಶಾಲೆಗಳನ್ನು ಬಿಟ್ಟು ತಾವು ಶಿಕ್ಷಕರಾಗಿ ಕೆಲಸ ಮಾಡ್ತಿರುವಂತಹ ಈ ದೆಹಲಿ ಕನ್ನಡ ಶಾಲೆಯಲ್ಲಿ ತಮ್ಮ ಮಕ್ಕಳನ್ನು ಓದಿಸ್ತಿದ್ದಾರೆ. ಇದೇ ಸಾಕ್ಷಿ ದೆಹಲಿ ಕನ್ನಡ ಶಾಲೆಯ ಶಿಕ್ಷಣ ಮಟ್ಟ ಎಂತಹ ಗುಣಮಟ್ಟದ್ದಾಗಿದೆ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸ್ಮಾರ್ಟ್ ಸೊಸೆಯಂದಿರ ಪರಿಚಯವನ್ನು ಆಗಲೇ ಮಾಡಿಕೊಂಡಿದ್ದಾಯಿತು. ಇನ್ನು ಮುಂದಿನ ಹಂತದಲ್ಲಿ ಸ್ಮಾರ್ಟ್ ಮೋಜಿನ ಆಟವನ್ನು ಇವರು ಹೇಗೆ ಆಡ್ತಾರೆ ಅಂತ ನೋಡ್ಕೊಂಡು ಬರೋಣ. ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮವನ್ನು ತಗೊಳ್ಳೋಣ. ನಾನು ಹಂಗೆ ಹೋಗ್ತೀನಿ, ಹಂಗೆ ಬರ್ತೀನಿ. ಅಲ್ಲಿವರೆಗೂ ನಮ್ಮನ್ನು ಮಿಸ್ ಮಾಡ್ಕೋತಾ ಇರಿ, ನೋಡ್ತಾ ಇರಿ ಸ್ಮಾರ್ಟ್ ಸೊಸೆಯಂದಿರು. ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಏನು ಕೈಯಲ್ಲಿ ಬಾಲ್ ಹಿಡ್ಕೊಂಡು ಏನು ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಈಗ ಸ್ಮಾರ್ಟ್ ಮೋಜಿನ ಆಟ ಆಡುವಂಥ ಸಮಯ. ನಮ್ಮೊಂದಿಗಿರುವ ನಮ್ಮ ಸ್ಮಾರ್ಟ್ ಸೊಸೆಯಂದಿರಿಗೆ ಈ ಒಂದು ಬಾಲನ್ನು ಯಾವ ರೀತಿ ಉಪಯೋಗಿಸಬೇಕು, ಯಾವ ಗೇಮ್ ಆಡಬೇಕು ಅಂತ ಮೊದಲಿಗೆ ಹೇಳ್ತೇನೆ ನಾನು. ನೀವು ಮಾಡಬೇಕಾಗಿರೋದಿಷ್ಟೇ, ಈ ಒಂದು ಬಾಲ್ನ ಈ ಪಾಯಿಂಟಿಂದ ಅಲ್ಲಿ ಚೇರ್ ಇಟ್ಟಿದ್ದೇವಲ್ಲ, ಆ ಚೇರ್ನ ಸುತ್ತಕೊಂಡು ಈ ಥರ ಈ ಬಾಲನ್ನು ಬೌನ್ಸ್ ಮಾಡ್ತಾ ಹೋಗಬೇಕು. ಇಲ್ಲಿಂದ ಸ್ಟಾರ್ಟ್ ಮಾಡಿರೋವಂತಹ ಈ ಒಂದು ಕೆಲಸನ ನೀವು ಆ ಚೇರ್ನ ಸುತ್ತಕೊಂಡು ಬರೋವರೆಗೂ ಈ ಬಾಲನ್ನು ಈ ರೀತಿ ಬೌನ್ಸ್ ಮಾಡ್ತಾ ಇರಬೇಕು. ಎಲ್ಲೂ ಬಾಲ್ ಕೈ ತಪ್ಪಿ ಹೋಗೋ ಹಾಗಿಲ್ಲ, 2 ಕೈಯನ್ನು ಯೂಸ್ ಮಾಡೋ ಹಾಗಿಲ್ಲ. ಯಾರು ಅತ್ಯಂತ ಕಡಿಮೆ ಸಮಯದಲ್ಲಿ ಇಲ್ಲಿಂದ ಅಲ್ಲಿವರೆಗೂ ಹೋಗಿ ಪುನಃ ಇಲ್ಲಿ ರೀಚ್ ಆಗ್ತಾರೋ ಅವರು ವಿನ್ನರ್. ಸೊ ರೆಡಿನಾ? ರೆಡಿನಾ? ಓಕೆ, ಹಾಗಿದ್ರೆ ಈಗ ಮೊದಲನೇದಾಗಿ ನಮ್ಮ ಸುನೀತಾ ಅವರು ಈ ಗೇಮನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಟೈಮ್ ನೋಡೋಣ, ನಾನು ಟೈಮರ್ ಹಾಕ್ತೀನಿ. ಸ್ಟಾರ್ಟ್ ಅಂದ ತಕ್ಷಣ ನೀವು ಇಲ್ಲಿಂದ ಹೋಗಬೇಕು. ನೋಡೋಣ. 3, 2, 1 ಸ್ಟಾರ್ಟ್. ಸುನೀತಾ ಅವರು ತುಂಬ ಫಾಸ್ಟಾಗಿ ಓಡ್ತಾ ಇದ್ದಾರೆ.
ಅಷ್ಟೊಂದು ಫಾಸ್ಟ್ ಆಗಿ ಓಡ್ಬೇಕಾದಂತ ಅಗತ್ಯ ಇಲ್ಲ, ಆರಾಮಾಗಿ ಬನ್ನಿ. ಬನ್ನಿ ಬನ್ನಿ ಬೇಗ ಬನ್ನಿ. ಓ ಬಂದ್ರು ಬಂದ್ರು ಬನ್ನಿ ಬಂದ್ರು ಬನ್ನಿ ಬಂದ್ರು ಬನ್ನಿ ಬಂದ್ರು, ಬನ್ನಿ. ಬಂದ್ರು. 14, 15, 16. 18 ಸೆಕೆಂಡಲ್ಲಿ ಸುನೀತಾ ಅವರು ಇಲ್ಲಿಂದ ಅಲ್ಲಿವರೆಗೆ ಹೋಗಿ ಮತ್ತೆ ಪುನಃ ಇಲ್ಲಿ ವಾಪಸ್ ಬಂದಿದ್ದಾರೆ. ಜೋರಾದ ಚಪ್ಪಾಳೆ ಸುನೀತಾ ಅವರಿಗೊಮ್ಮೆ. ಈಗ ಕವಿತಾ ಅವರು ಇದೇ ಆಟವನ್ನು ಎಷ್ಟು ಸೆಕೆಂಡಲ್ಲಿ ಮುಗಿಸ್ತಾರೆ ನೋಡೋಣ. ನಿಮ್ಗೇನು ಅನ್ಸುತ್ತೆ ಸುನೀತಾ ಅವರೇ? ನಿಮ್ಗಿಂತ ಬೇಗ ಮಾಡ್ತಾರೆ ಇವರು? ಮಾಡ್ತಾರೆ. ನೋಡೋಣ ಇವ್ರು ಬೇಗ ಮಾಡ್ತಾರಾ ಇವ್ರಿಗಿಂತ ತಡವಾಗಿ ಮಾಡ್ತಾರಾ ನೋಡೋಣ. ಈಗ ಮತ್ತೊಮ್ಮೆ ಕ್ಲಾಕನ್ನು ಸೆಟ್ ಮಾಡ್ತಾ ಇದ್ದೀನಿ ನಾನು. ಕವಿತಾ ಅವರೇ, ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ನಾನು 3, 2, 1 ಸ್ಟಾರ್ಟ್ ಹೇಳಿದ ತಕ್ಷಣ ನೀವು ಇಲ್ಲಿಂದ ಹೊರಡಬೇಕು. 3, 2, 1 ಸ್ಟಾರ್ಟ್. ಕವಿತಾ ಅವರೇ, ಬಾಲ್ ಬೌನ್ಸ್ ಮಾಡ್ತಾ ಇರಬೇಕು, ಎಲ್ಲೂ ಕೈ ತಪ್ಪಬಾರ್ದು. ಸರಿಯಾಗಿ ಹೋಗ್ತಿದ್ದೀರಾ? ಬೇಗ 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 ಬನ್ನಿ 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 ಬನ್ನಿ, ಬೇಗ 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 ಬೇಗ. 20 ಸೆಕೆಂಡಲ್ಲಿ ಈ ಒಂದು ಗೇಮ್ನ ಮುಗಿಸಿದ್ದಾರೆ ನಮ್ಮ ಕವಿತಾ ಅವರು. ವಿನ್ನರ್ ಯಾರು? ನಮ್ಮ ಸುನೀತಾ ಅವರು ಈ ಒಂದು ಆಟದಲ್ಲಿ ವಿನ್ನರ್ ಆಗಿದ್ದಾರೆ. ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ ಸುನೀತಾ ಅವರಿಗೋಸ್ಕರ. ವೀಕ್ಷಕರೇ, ಇಲ್ಲಿವರೆಗೂ ನೋಡಿದ್ದು ನೀವು ಸ್ಮಾರ್ಟ್ ಮೋಜಿನ ಆಟ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೋತೀನಿ. ಪುಟ್ಟ ವಿರಾಮದ ನಂತರ ಮತ್ತೆ ಭೇಟಿಯಾಗೋಣ ಸ್ಮಾರ್ಟ್ ಸಿಂಗಿಂಗ್ ಜೊತೆ. ಅಲ್ಲಿವರೆಗೂ ನಮ್ಮನ್ನು ಮಿಸ್ ಮಾಡ್ಕೋತಾ ಇರಿ, ನೋಡ್ತಾ ಇರಿ ಸ್ಮಾರ್ಟ್ ಸೊಸೆಯಂದಿರು. ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಇಂದಿನ ಸ್ಮಾರ್ಟ್ ಸೊಸೆಯಂದಿರು ಸ್ಮಾರ್ಟ್ ಮೋಜಿನ ಆಟವನ್ನು ಎಷ್ಟು ಸ್ಮಾರ್ಟಾಗಿ ಆಡಿದ್ರು ಅಂತ. ಈಗ ಇವರು ಇವತ್ತಿನ ಸ್ಮಾರ್ಟ್ ಸಿಂಗಿಂಗ್ ರೌಂಡನ್ನು ಎಷ್ಟು ಚೆನ್ನಾಗಿ ನಿಭಾಯಿಸ್ತಾರೆ, ಎಷ್ಟು ಚೆನ್ನಾಗಿ ಹಾಡ್ತಾರೆ ಅಂತ ನೋಡೋಣ. ಮೊದಲನಾಗಿ ನಾನು ಈ ಸ್ಮಾರ್ಟ್ ಸಿಂಗಿಂಗ್ನ ರೂಲ್ಸನ್ನು ಹೇಳ್ತೀನಿ. ಈ ಒಂದು ರೌಂಡಲ್ಲಿ ನಾನು ಒಂದು ಹಾಡಿನ ಚರಣವನ್ನು ಹಾಡ್ತೇನೆ. ಆ ಚರಣವನ್ನು ನಾನು ಹಾಡಿ ಮುಗಿಸೋ ಅಷ್ಟರಲ್ಲಿ ಇವರಿಬ್ಬರಲ್ಲಿ ಯಾರು ಫಸ್ಟ್ ಈ ಒಂದು ಹಾಡಿನ ಪಲ್ಲವಿಯನ್ನು ಹಾಡ್ತಾರೆ ಅವರು ಈ ರೌಂಡ್ನ ವಿನ್ನರ್ ಆಗ್ತಾರೆ. ಹೀಗೆ ಈ ರೌಂಡ್ನಲ್ಲಿ 3 ಹಾಡುಗಳನ್ನು ನಾನು ಹಾಡ್ತೇನೆ, ಅಂದರೆ 3 ಹಾಡುಗಳ ಚರಣವನ್ನು ಹಾಡ್ತೇನೆ. ಇಂದಿನ ಸ್ಮಾರ್ಟ್ ಸೊಸೆಯಂದಿರು ಈ ಒಂದು ಹಾಡಿನ ಪಲ್ಲವಿಯನ್ನು ಗುರುತಿಸಿ ಅದನ್ನು ತಕ್ಷಣ ಹಾಡಬೇಕು. ಹಾಗಾದರೆ ನೀವೆಲ್ಲ ರೆಡಿನಾ? ಶುರು ಮಾಡೋಣವಾ? ಮೊದಲನೇ ಹಾಡನ್ನು ನಾನೀಗ ಹಾಡ್ತಿದ್ದೇನೆ. ಗಗನದಿ ಸೂರ್ಯ ಮನೆವೆ ಅಲ್ಲೇ ನೀರ ಕಂಪನ ಇಲ್ಲಿ ಪ್ರೀತಿ ಹಾಡು ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಹಗಲಿರಲಿ ಇರುಳಿರಲಿ ನೀನಿರದೆ ಹೇಗಿರಲಿ ನನ್ನ ಹೃದಯ ನೀ ತುಂಬಿದೆ ನಿನ್ನ ಈ ತುಂಬು ಪ್ರೀತಿಯಲಿ ಕಣ್ಣ ಹಾಡಂತೆ ಕಾಯುವೆನು. ಇವತ್ತಿನ ಸ್ಮಾರ್ಟ್ ಸಿಂಗಿಂಗ್ನ ಫಸ್ಟ್ ರೌಂಡಲ್ಲಿ ನಮ್ಮ ಕವಿತಾ ಅವರು ನಾನು ಈ ಹಾಡಿನ ಚರಣದ ಒಂದು ಲೈನ್ ಹಾಡುವಷ್ಟರಲ್ಲೇ ಗುರುತಿಸ್ಬಿಟ್ಟಿದ್ದಾರೆ. ಸೊ 1 ಪಾಯಿಂಟ್ ಕವಿತಾ ಅವ್ರದ್ದಾಯಿತು. ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ ನಮ್ಮ ಕವಿತಾ ಅವರಿಗೆ. ಈಗ ಮುಂದಿನ ಹಾಡಿಗೆ ತಯಾರಾಗಿದ್ದೀರಾ? ಬನ್ನಿ ನೋಡೋಣ 2ನೇ ಹಾಡು ಯಾವುದಂತ. ಅಕ್ಕ ನಿನ್ ಮನೆಯಲ್ಲಿ ನಾಯಿಗೂ ಡ್ಯಾನ್ಸು ಬರುತ್ತಾ ಬರುತ್ತಾ ನಿಮ್ಮೂರಿರದ ಬಸ್ಸನು ಹತ್ತಿ ಬಂದ ಚೋಕರಿ ದಾರಿಲಿ ಕಮಲ ಹಾಸನು ಸಿಗಲಿಲ್ಲ ಯಾಕೆರಿ ಈ ಪೋಲಿ ರಾಣಿ ಜೇನನು ನೋಡೋದಿಲ್ಲ ನಂಬಿರಿ ದೇವರು ಕೊಟ್ಟ ಕಣ್ಣನು ಮುಟ್ಟೋದಿಲ್ಲ ನಂಬಿರಿ ಪಿಕ್ಚರ್ ಮುಗಿದ ಮೇಲೆ ಡ್ರೀಮ್ ಅಲ್ಲಿ ಬರುವೆನು ಕನಸಲ್ಲಿ ನಿಮ್ಮ ಕೆನ್ನೆ ಮುದ್ದಾಡಿ ಹೋಗುವೆನು ಡಿಸ್ಟರ್ಬ್ ಮಾಡುತ್ತಿರುವೆ ಐ ಆಮ್ ಸಾರಿ ತೊಂದ್ರೆ ಇಲ್ಲ ಪಂಕಜ ನಾವು ಮೋರೆ ಪಂಕಜ. ವಾವ್! ಈ ಹಾಡನ್ನು ಕೂಡ ನಮ್ಮ ಸ್ಮಾರ್ಟ್ ಸೊಸೆ ಕವಿತಾ ಅವರೇ ಗುರುತಿಸ್ಬಿಟ್ರು. ಕಂಗ್ರ್ಯಾಚುಲೇಷನ್ಸ್ ಕವಿತಾ. ಸುನೀತಾ ಅವರೇ, ಈ ಒಂದು 3ನೇ ರೌಂಡನ್ನು ನೀವು ಗೆಲ್ಲೇಬೇಕು. ಈಗ ನೋಡೋಣ 3ನೇ ರೌಂಡಿನ ಹಾಡು. ನಾನು ಚರಣವನ್ನು ಹಾಡ್ತೇನೀಗ. ತೊಟ್ಟಿಲಿನ ಕೂಸಿ
ಬಳೆ ದೃಷ್ಟಿದು ತಾನೇ ಮೊಡವೆಯ ಹಸಿರು ಗಾಜಿನ ಬಳೆಗಳೇ ಶ್ರೀಕುಲದ ಶುಭ ಸಲಗಳೇ ಈ ಕೈಗಳಿಗೆ ಶೃಂಗಾರವೇಗಲ್ಲೆಂದರೆ ನೀ ಸಂಗೀತವೇ ದೊಡ್ಡ ನಿನ್ನದಮ್ಮ ಹಸಿರು ಗಾಜಿನ ಬಳೆಗಳೇ ಶ್ರೀಕುಲದ ಶುಭ ಸಲಗಳೇ. ಸ್ಮಾರ್ಟ್ ಸಿಂಗಿಂಗ್ನ 3ನೇ ಹಾಡನ್ನು ನಮ್ಮ ಇಬ್ಬರು ಸೊಸೆಯಂದರು ಕೂಡ ಒಟ್ಟಿಗೆ ಗುರುತಿಸಿ ಹಾಡಿದ್ದಾರೆ. ಹಾಗಾಗಿ ಇವರಿಬ್ಬರಿಗೂ ಅರ್ಧ ಪಾಯಿಂಟ್ಸನ್ನು ಕೊಡೋಣ. ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ. ನಮ್ಮ ಸ್ಮಾರ್ಟ್ ಸೊಸೆಯಂದರು ತುಂಬ ಚೆನ್ನಾಗಿ ಹಾಡಿದ್ರಪ್ಪ. ಏನು ನೀವೇನಾದರೂ ಸಿಂಗಿಂಗ್ ಏನಾದರೂ ಕಲಿತಿದ್ದೀರಾ? ಇಲ್ಲ ಮೇಡಮ್. ಮತ್ತು ನೀವು? ಒಂದು ಸ್ವಲ್ಪ ಬೇಸಿಕ್ ಆಗಿದೆ ಅಷ್ಟೇ. ಬೇಸಿಕ್ ಅಂದರೆ ಕರ್ನಾಟಕ ಕ್ಲಾಸಿಕಲ್? ಕರ್ನಾಟಕ ಸಂಗೀತ ಕ್ಲಾಸ್. ಓ, ಸುನೀತಾ ಅವರು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಕಲ್ತಿದ್ದಾರೆ. ಸರಳೆ ವರಸೆ, ಜಂಟಿ ವರಸೆಗಳೆಲ್ಲ ಸುಲಲಿತವಾಗಿ ಹಾಡ್ತಾರೆ. ಆದರೆ ಹಾಡುಗಳನ್ನು ಗುರುತಿಸೋದ್ರಲ್ಲಿ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಇವರಿಗೆ ಅಂತ ಅನ್ನಿಸ್ತದೆ. ಪರವಾಗಿಲ್ಲ, ಆದರೂ ಚೆನ್ನಾಗಿ ಹಾಡಿದ್ದಾರೆ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ನಮ್ಮ ಇಬ್ಬರು ಸ್ಮಾರ್ಟ್ ಸೊಸೆಯಂದಿರಿಗೋಸ್ಕರ. ಇದುವರೆಗೂ ತಾವು ನೋಡಿದ್ರಿ ನಮ್ಮ ಸ್ಮಾರ್ಟ್ ಸೊಸೆಯಂದಿರ ಸ್ಮಾರ್ಟ್ ಮೋಜಿನಾಟ ಹಾಗೂ ಸ್ಮಾರ್ಟ್ ಹಾಡನ್ನು ಕೂಡ ನೋಡಿದ್ರಿ. ಮುಂದಿನ ಹಂತದಲ್ಲಿ ಸ್ಮಾರ್ಟ್ ಕುಟುಂಬಕ್ಕೊಂದು ಸ್ಮಾರ್ಟ್ ಸಲಹೆ ನೋಡ್ಕೊಂಡು ಬರೋಣ ಬನ್ನಿ. ಹಿಂದಿನ ಕಾಲದಲ್ಲಿ ಕುಟುಂಬಗಳು ಭಾಳ ಇರ್ತಿದ್ದು ರೀ. ಏನು ಅಂತಂದರೆ ಒಳಾಂಗಣ ಕ್ರೀಡೆಗಳು ಹೆಚ್ಚಿನ ಖರ್ಚಿಲ್ಲ. ಇವತ್ತಿನಾಗಿ ಟಿ ವಿ ಅಥವಾ ಮೊಬೈಲು ಅಥವಾ ಬೇರೆ ಆಧುನಿಕ ಹಣವನ್ನು ಬೇಡ್ತಕ್ಕಂಥ ಆಟಗಳಕ್ಕಿಂತ ಹಿಂದೆ ಅಲುಗುಣಿಮಣೆ ಇರ್ತಾಯಿತ್ತು. ಆಮೇಲೆ ಕೇರಮ್ ಬಂತು, ಪಗಡೆ ಆಟ, ಚೆಸ್ ಬರ್ತಕ್ಕಂಥದ್ದು, ಹುಲಿ ಕುರಿ ಆಟ, ಅಥವಾ ಮಕ್ಕಳ ಜೊತೆ ಸೇರಿಕೊಂಡು ಬೇಕಾದಷ್ಟು ಆಟಗಳನ್ನು ಅಜ್ಜಿ ಮತ್ತು ಸೊಸೆ ಸೇರಿಕೊಂಡು ಆಟ ಆಡೋರು. ನಮ್ಮ ಕುಟುಂಬ, ನಮ್ಮ ತಾಯಿ ಮತ್ತು ನನ್ನ ಹೆಂಡತಿ ಇವೆಲ್ಲ ಆಡಿದ್ದಾರೆ. ಆಗ ಆಡುವಾಗ ಒಮ್ಮೆ ಸೊಸೆ ಗೆಲ್ಬೋದು, ಇನ್ನೊಂದು ಸರಿ ಅತ್ತೆ ಗೆಲ್ಬೋದು. ಗೆಲುವು ಸೋಲುಗಳನ್ನು ಸಮಾನವಾಗಿ ಸ್ವೀಕಾರ ಮಾಡ್ತಕ್ಕಂಥದ್ದು. ಹಾಗೆ ಸಣ್ಣ ಪುಟ್ಟ ಹುಸಿ ಜಗಳಗಳು, ನೀನು ಮೋಸ ಮಾಡಿ ಗೆದ್ದುಬಿಟ್ಟೆ ಅಂತ ಅತ್ತೆ ಸೊಸೆ ಗೆಲ್ಲೋದು, ಇಲ್ಲ ಅತ್ತೆ ನಾನು ಮೋಸ ಮಾಡಿಲ್ಲ, ಸರಿಯಾಗಿದ್ದೀನಿ. ಸೊ ಈ ರೀತಿ ಪರಸ್ಪರ ಬಾಂಧವ್ಯ ಬೆಳೀಲಿಕ್ಕೆ ಈ ಮನರಂಜನೆಯ ನಮ್ಮ ಸಾಂಪ್ರದಾಯಿಕ ಆಟಗಳು, ಅದು ಯಾವುದೇ ಆಧುನಿಕ ಆಟಗಳನ್ನ ತೆಗೆದುಕೊಳ್ಳಿ, ಅದನ್ನು ಒಟ್ಟಿಗೆ ಆಡ್ತಕ್ಕಂಥದ್ದು. ಅತ್ತೆ ಸೊಸೆ ಅಥವಾ ಮನೆಯಲ್ಲಿ ಬೇರೆ ಮಕ್ಕಳನ್ನೂ ಸೇರಿಸ್ಕೊಂಡು ಒಟ್ಟಿಗೆ ಆಡ್ತಕ್ಕಂಥದ್ದು. ಅದು ಅಜ್ಜಿ ಮತ್ತು ತಾಯಿ, ಹಾಗೆ ಸೊಸೆ ಮತ್ತು ಅತ್ತೆ ನಡುವೆ ಸಾಮರಸ್ಯ ಬೆಳೀಲಿಕ್ಕೆ ಮನರಂಜನೆ ಮುಖಾಂತರ ಗೆಲುವು ಸೋಲುಗಳನ್ನು ಸಮಾನವಾಗಿ ಅಕ್ಸೆಪ್ಟ್ ಮಾಡ್ಕೊಳ್ತಕ್ಕಂಥದ್ದು. ಹೊಂದಾಣಿಕೆ ಬರುತ್ತೆ. ಹಾಗೆ ಇನ್ನು ಕೆಲವುಗಳಲ್ಲಿ ದೈಹಿಕವಂತ ಚಟುವಟಿಕೆ ಕೂಡ ಆಗುತ್ತೆ. ಕಣ್ಣಿಗೆ ಬಟ್ಟೆ ಕಟ್ಟಿ ಒಬ್ಬನೂ ಮುಟ್ಸೋ ಆಟ ಆಗ್ಬೋದು. ಮಕ್ಕಳು ಇನ್ನೂ ತಮಾಷೆ ಆಗಿರ್ತದ್ದು. ಸೊ ಹಾಗಾಗಿ ಕುಟುಂಬಗಳಲ್ಲಿ ಈ ಎಪಿಸೋಡ್ನಲ್ಲಿ ಆ ಥರ ಕೆಲವು ಮೋಜಿನ ಆಟಗಳನ್ನು ಆಡಿಸ್ತಾ ಇದ್ದಾರೆ. ಭಾಳ ಸಂತೋಷ, ಆಡಿ ಖುಷಿ ಪಡ್ತಕ್ಕಂಥದ್ದು. ಹಾಗೆ ಪರಸ್ಪರ ಗೌರವ, ಪರಸ್ಪರ ಪ್ರೀತಿ, ಪರಸ್ಪರ ಸಹಕಾರ ಬೆಳೀತಕ್ಕಂಥದ್ದು. ಹಾಗಾಗಿ ಪ್ರತಿಯೊಂದು ಕುಟುಂಬದಲ್ಲಿ ಈ ಥರ ಸಾಂಪ್ರದಾಯಿಕ ಆಟಗಳನ್ನು ಉಳಿಸ್ಕೊಳ್ಳೋಣ. ಹಾಗೆ ಸಾಂಪ್ರದಾಯಿಕ ಮನರಂಜನಾ ಚಟುವಟಿಕೆಗಳನ್ನು ಉಳಿಸ್ಕೊಳ್ಳಿ. ಅತ್ತೆ ಸೊಸೆ ನಡುವೆ ಈ ಬಾಂಧವ್ಯ ವೃದ್ಧಿ ಆಗುತ್ತೆ, ಕುಟುಂಬ ಸ್ಮಾರ್ಟ್ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಸ್ಮಾರ್ಟ್ ಸಲಹೆಯನ್ನು. ಈ ಒಂದು ಸಲಹೆಯನ್ನು ಬರೀ ನೋಡೋದು ಕೇಳೋದು ಅಷ್ಟೇ ಅಲ್ಲ, ಈ ಒಂದು ಸಲಹೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ಪ್ರತಿಯೊಬ್ಬರ ಬದುಕು ಸುಂದರವಾಗಲಿಕ್ಕೆ ಸಾಧ್ಯ ಅಂತ ನನ್ನ ಅನಿಸಿಕೆ. ಈಗ ಚಂದನ ವಾಹಿನಿಯ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನಮ್ಮ ಸ್ಮಾರ್ಟ್ ಸೊಸೆಯಂದಿರಿಗೆ ಅಭಿನಂದಿಸುವ ಸಮಯ. ಸುನೀತಾ ಅವರೇ, ಚಂದನ ವಾಹಿನಿಯ ವತಿಯಿಂದ ತಮಗೆ ಅಭಿನಂದನೆಗಳು. ಕವಿತಾ ಅವರೇ, ತಮಗೂ ಅಭಿನಂದನೆಗಳು. ನಾರಿ ಶಕ್ತಿ ಶಕ್ತಿಶಾಲಿ ಸಮಾಜಸ್ಯ ನಿರ್ಮಾಣಂ ಕರೋತಿ ಅಂತಾರೆ. ಅಂದರೆ ನಾರಿ ಶಕ್ತಿ, ನಾರಿ ಏನಿದ್ದಾಳೆ ಅವಳು ಒಂದು ಶಕ್ತಿಶಾಲಿ ಸಮಾಜವನ್ನು
ಕಟ್ಟುವಂತಹ ಶಕ್ತಿಯನ್ನು ಹೊಂದಿದ್ದಾಳೆ ಅಂತ ಈ ಒಂದು ಶ್ಲೋಕದ ಅರ್ಥ. ಆದರೆ ನಾರಿ ಅಷ್ಟೇ ಅಲ್ಲ, ನರ ನಾರಿ ಇಬ್ಬರ ನಡುವೆನೂ ಹೊಂದಾಣಿಕೆ ಇದ್ದಾಗ ಮಾತ್ರ ಈ ಒಂದು ಸುದೃಢ ಸಮಾಜದ ನಿರ್ಮಾಣವಾಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಈಗ ಇವತ್ತಿನ ನಮ್ಮ ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ಸ್ಮಾರ್ಟ್ ಸೊಸೆಯಂದಿರ ಅನಿಸಿಕೆಯನ್ನು ತಿಳ್ಕೊಳ್ಳೋಣ. ಸುನೀತಾ ಅವರೇ, ಈ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆಯನ್ನು ತಿಳಿಸ್ತೀರಾ? ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ನಮಗೆ ತುಂಬ ಖುಷಿ ಅನಿಸ್ತು. ಯಾಕೆಂದರೆ ದೂರದ ಬೆಂಗಳೂರಿಂದ ಬಂದು ಇಲ್ಲಿ ನಮಗೋಸ್ಕರ ಈ ಸ್ಮಾರ್ಟ್ ಸೊಸೆಯಂದರು ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕಾಗಿ ದೂರದರ್ಶನ ಚಂದನ ವಾಹಿನಿಗೆ ಅನಂತ ಧನ್ಯವಾದಗಳು. ಓಕೆ, ಕವಿತಾ ಅವರೇ, ನಿಮ್ಮ ಅನಿಸಿಕೆ ಏನು? ಚಂದನ ವಾಹಿನಿಯವರು ನಡೆಸ್ತಾ ಇರೋವಂಥ ಇದು ಸ್ಮಾರ್ಟ್ ಸೊಸೆ ಪ್ರೋಗ್ರಾಮ್ ತುಂಬಾ ಖುಷಿ ಕೊಡುತ್ತೆ. ಒಂದು ಜೀವನಕ್ಕೊಂದು ಹೊಸ ಹುಮ್ಮಸ್ಸು ತರುತ್ತೆ. ಇದು ದಯವಿಟ್ಟು ಎಲ್ಲರೂ ಇದು ಬಂದು ಪಾಲ್ಗೊಳ್ಳಿ ಅಂತ ನಾನು ಹೇಳ್ತೇನೆ. ಸುನೀತಾ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ರಿ, ಸಂತೋಷ. ತಾವು ತಮ್ಮ ಅತ್ತೆಯವರನ್ನೇನಾದರೂ ಮಿಸ್ ಮಾಡ್ಕೊಂಡ್ರಾ? ಖಂಡಿತ ನೆನೆಸ್ಕೊಂಡೆವು. ಯಾಕೆಂದರೆ ಈ ಸಂದರ್ಭದಲ್ಲಿ ಇರ್ತಿದ್ರೆ ಅವರು ಸ್ವಲ್ಪ ಮಾತಾಡ್ತಿದ್ರು, ಸ್ವಲ್ಪ ಹೊತ್ತು ನಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತಿದ್ರು. ದೂರದ ಊರಲ್ಲಿ ಇರುವ ಕಾರಣ ಖಂಡಿತ ನಾವು ನೆನೆಸ್ಕೊಂಡೆವು. ತಾವು ದೂರ ನಿಮ್ಮ ನಡುವೆ ಎಷ್ಟೇ ಇರಲಿ, ಆದರೆ ಮಾನಸಿಕವಾಗಿ ನೀವು ಅತ್ತೆ ಜೊತೆ ತುಂಬ ಹತ್ತಿರವಾಗಿದ್ದೀರಿ ಅಂತ ತಮ್ಮ ಮಾತುಗಳಿಂದಲೇ ಅನ್ನಿಸ್ತು. ಇನ್ನು ಕವಿತಾ ಅವರೇ, ತಾವು ತಮ್ಮ ಅತ್ತೆಯನ್ನು ಎಷ್ಟು ಮಿಸ್ ಮಾಡ್ಕೊಂಡ್ರಿ? ಅತ್ತೆ ಅಂತೆಲ್ಲ ಮಿಸ್ ಮಾಡ್ಕೊಂಡೆ. ಅವ್ರನ್ನ ಇರಬೇಕಿತ್ತು ಅನಿಸ್ತಾ ಇತ್ತು ಮ್ಯಾಮ್ ನನಗಿಲ್ಲಿ. ಅವ್ರು ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಓಕೆ, ಕವಿತಾ ಅವರೇ, ತಮ್ಮ ಅತ್ತೆಯನ್ನು ತುಂಬ ಮಿಸ್ ಮಾಡ್ಕೊಂಡ್ರಿ. ಅವರು ದೂರದ ಕರ್ನಾಟಕದಲ್ಲಿದ್ದಾರೆ, ತಾವು ಇಲ್ಲಿದ್ದೀರಿ. ಆದರೂ ತಮ್ಮ ನಡುವೆ ಇರುವಂತಹ ಬಾಂಧವ್ಯವನ್ನು ನೋಡಿ ಬಹಳ ಖುಷಿಯಾಯಿತು. ಈ ಕಾರ್ಯಕ್ರಮದ ಕಾನ್ಸೆಪ್ಟ್ ಬಗ್ಗೆ ತಮ್ಮ ಅನಿಸಿಕೆ ಏನು ಸುನೀತಾ ಅವರೇ? ಅಂದರೆ ಸ್ಮಾರ್ಟ್ ಸೊಸೆಯಂದಿರು, ಅತ್ತೆ ಸೊಸೆ ಬಗ್ಗೆ ಇರುವಂತಹ ಈ ಒಂದು ಕಾನ್ಸೆಪ್ಟ್, ನಿಮಗೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಕಾನ್ಸೆಪ್ಟ್ ತುಂಬ ಖುಷಿ ಕೊಡ್ತಿದೆ. ಯಾಕೆಂತ ಹೇಳಿದರೆ ಜೀವನದಲ್ಲಿ ಏನೇ ಕೋಪ ತಾಪ ಏನೇ ಇರುತ್ತೆ ಅದನ್ನು ಬಿಟ್ಟು ಈ ಒಂದು ಇದರಲ್ಲಿ ಮೋಜಿನಾಟ ಆಗಿರ್ಬೋದು, ಹಾಡುಗಳಾಗಿರ್ಬೋದು, ಒಟ್ಟಿಗೆ ಕೂತ್ಕೊಂಡು ಆಟಗಳನ್ನು ಆಡುವಂಥ ಒಂದು ಅವಕಾಶ ಈ ಒಂದು ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮ ನಮಗೆ ನೀಡಿದೆ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ, ಎಲ್ಲರೂ ವೀಕ್ಷಿಸಿ. ಸುನೀತಾ ಅವರೇ, ದೆಹಲಿಯಲ್ಲಿ ಇದ್ದುಕೊಂಡು ನೀವು ನಮ್ಮ ಈ ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮವನ್ನು ನೋಡಿದ್ದೀರಾ? ಖಂಡಿತ ನಾನು ನೋಡಿದ್ದೀನಿ, ರೆಗ್ಯುಲರ್ ಆಗಿ ನೋಡ್ತೀನಿ. ಇವಾಗ ಫಸ್ಟ್ ನಾನು ಎಪಿಸೋಡ್ ನೋಡಿದಂದರೆ ಹೇಳಿದರೆ ಯೂಟ್ಯೂಬಲ್ಲಿ ಏನೋ ಹುಡುಕ್ತಾ ಇರುವಾಗ ನಮಗೆ ಗಿರಿಜಾ ಲೋಕೇಶ್ ಮತ್ತು ಗ್ರೀಷ್ಮಾ ಅವರ ಪ್ರೋಗ್ರಾಮ್ ಕಾಣ್ತು. ಅದ ನಂತರ ನಾನು ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಓ, ಗಿರಿಜಾ ಲೋಕೇಶ್ ಅವರ ಆ ಒಂದು ಸೆಲೆಬ್ರಿಟಿ ಎಪಿಸೋಡನ್ನು ನೋಡಿದ ಮೇಲೆ ಸುನೀತಾ ಅವರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಒಂದು ಇಂಟ್ರೆಸ್ಟ್ ಬಂತು. ಅದೇ ರೀತಿಯಾಗಿ ಇಮೇಲನ್ನು ಕಳಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ಸೆಲೆಕ್ಟ್ ಕೂಡ ಆದರು. ಹಾಗೆ ಇವತ್ತು ಭಾಗವಹಿಸಿದ್ರು ಕೂಡ. ಧನ್ಯವಾದಗಳು ತಮಗೆ. ಈಗ ಕವಿತಾ ಅವರೇ, ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಸ್ಮಾರ್ಟ್ ಸೊಸೆಯಂದಿರು ತಮ್ಮ ಅನಿಸಿಕೆಯನ್ನು ತಿಳಿಸಿ. ಫಸ್ಟ್ ಟೈಮ್ ಕಾನ್ಸೆಪ್ಟ್ ಕೇಳಿದಾಗ ನನಗೊಂದು ಸ್ವಲ್ಪ ಭಯ ಇತ್ತು, ಏನು ಕೇಳಿಬಿಡ್ತಾರೋ, ಏನು ಇರುತ್ತೋ, ಸೊಸೆದವ್ರು ಏನು ಪಾತ್ರ ಇರುತ್ತೋ ಅಂತ ಹೇಳಿ. ಬಟ್ ಇದೆಲ್ಲ ನೋಡಿದ ಮೇಲೆ ಎಲ್ಲರಿಗೂ ಬರಬೇಕು ಅಂತ ನಾನೊಂದು ಹೇಳ್ತೀನಿ. ಇಲ್ಲಿ ಚೆನ್ನಾಗಿರುತ್ತೆ, ಅವು ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಮನೇಲಿ ಆಗಲ್ಲ. ಈ ಪ್ರೋಗ್ರಾಮ್ ಒಂದು ವೇದಿಕೆ, ಇವ್ರಿಗೆ ಚೆನ್ನಾಗಿ ಈಸಿಯಾಗಿ ಅವ್ರಿಗೆ ಅರ್ಥ ಮಾಡ್ಕೋಬೋದು ಅಂತ ಹೇಳ್ತೀನಿ ಮ್ಯಾಮ್. ಖಂಡಿತವಾಗ್ಲೂ. ಯಾಕಂದರೆ ಅತ್ತೆ ಸೊಸೆ ಆಗಲಿ ಅಥವಾ ಬರೇ ಸೊಸೆಯಂದ್ರೆ ಆಗಲಿ, ಎಲ್ಲರೂ ಒಂದೇ ಬ್ಯಾಕ್ಗ್ರೌಂಡಿಂದ ಬಂದಿರಲ್ಲ. ಅವರ ಹಿನ್ನೆಲೆ ಬೇರೆ ಬೇರೆ ಆದಂತಹ ಒಂದು ಸಂದರ್ಭಗಳಲ್ಲಿ, ಸನ್ನಿವೇಶಗಳಲ್ಲಿ ಬೆಳೆದು ಬಂದಿರ್ತಾರೆ. ಅವರು ಬಂದು ಒಂದೇ ಕಡೆ ಸೇರ್ತಾರೆ, ಅವರ ಬಾಳನ್ನು ಮುಂದುವರಿಸ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಅವರು ಹೇಗೆ ಹೊಂದಿಕೊಂಡು ತಮ್ಮ ಜೀವನವನ್ನು ನಡೆಸ್ತಾರೆ, ಅದರಲ್ಲಿ ಬರುವಂತಹ ಕಷ್ಟ ಸುಖಗಳನ್ನು ನಿಭಾಯಿಸಿಕೊಂಡು ಹೇಗೆ ಮುಂದುವರಿತಾರೆ ಅನ್ನೋವಂತಹ ಒಂದು ಅನಿಸಿಕೆಯನ್ನು ನಮ್ಮ ಇಬ್ಬರು ಸ್ಮಾರ್ಟ್ ಸೊಸೆಯಂದಿರು ಹೇಳಿದ್ದಾರೆ. ಧನ್ಯವಾದಗಳು ತಮಗೆ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ನಹಿ ಕಶ್ಚಿತ್ ವಿಜಾನಾತಿ ಕಿಂ ಕ್ವಸ್ಯ ಶ್ವೋ ಭವಿಷ್ಯತಿ ಅತಃ ಶ್ವಃ ಕರಣೀಯಾನಿ ಕುರ್ಯಾದದೈವ ಬುದ್ಧಿಮಾನ್ ಅಂತ. ಅಂದರೆ ನಾಳೆ ಏನಾಗುತ್ತೋ ಗೊತ್ತಿಲ್ಲ, ಹಾಗಾಗಿ ಯಾವುದೇ ಕೆಲಸ ಇರಲಿ ಅದನ್ನು ನಾಳೆ ಅಂತ ಮುಂದೂಡೋ ಬದಲು ನಾಳೆ ಮಾಡುವ ಕೆಲಸವನ್ನು ಇಂದೇ ಮಾಡುವವನು ಬುದ್ಧಿವಂತ ಅಂತ ಈ ಒಂದು ಶ್ಲೋಕದ ಅರ್ಥ. ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆ? ಹಾಗಿದ್ದಲ್ಲಿ ಈ ಮಾಹಿತಿಗಳನ್ನು ನಮಗೆ ಕಳಿಸಿ. ನಿಮ್ಮ ಹೆಸರು ಮತ್ತು ವಯಸ್ಸು, ನಿಮ್ಮ ವಿದ್ಯಾಭ್ಯಾಸ ಮತ್ತು ಉದ್ಯೋಗ, ನಿಮ್ಮ ಪೂರ್ಣ ವಿಳಾಸ, ಮೊಬೈಲ್ ಸಂಖ್ಯೆ ಹಾಗೂ ಅತ್ತೆ ಮತ್ತು ಸೊಸೆ ಜೊತೆಗಿರುವಂತಹ ಇತ್ತೀಚೆಗಿನ ಒಂದು ಫೋಟೋ. ನೀವು ಈ ಮಾಹಿತಿಯನ್ನು ನಮಗೆ ಪತ್ರದ ಮುಖಾಂತರ ಕಳಿಸಬೇಕೆಂದರೆ ನಮ್ಮ ವಿಳಾಸ: ನಿರ್ಮಾಪಕರು ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006.
ನೀವು ಇಮೇಲ್ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದಲ್ಲಿ ನಮ್ಮ ಇಮೇಲ್ ID ddSmartSoseyendiru@gmail.com. ನೋಡಿದ್ರಲ್ಲ ವೀಕ್ಷಕರೇ, ದೆಹಲಿಯ ಈ ವಿಶೇಷ ಸಂಚಿಕೆಯನ್ನು ತಾವೆಲ್ಲ ನೋಡಿ ಆನಂದಿಸಿದ್ರಿ ಅಂತ ಅನ್ಕೋತೇನೆ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ. ಬಾರಿಸು ಕನ್ನಡ ಡಿಂಡಿಮವ, ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ.